ಏನಂದ್ರು ಸಫಾಯಿ ಕರ್ಮಚಾರಿ ಆಫೀಸಲ್ಲಿ? ನಿಮ್ಮ ಅಪ್ಪನ ಮನೆಯಿಂದ ಏನೇನು ತಂದಿದ್ದೀರಾ, ಬಂದಾಗ ಕೊಡ್ತೀನಿ, ಆಸ್ತಿ ಯಾವುದೂ ಇಲ್ಲ ಇಲ್ಲಿ, ನೀವೇನು ಕೊಟ್ಬಿಟ್ಟಿದ್ದೀರಾ, ಹೋಗಿ ಅಂತಾರೆ. ಬಂದವಾಗ ಕೊಡ್ತೀನಿ ಅಂತಾರ. ಓಡಾಡಿದೀವಿ ನಾವು 20 ವರ್ಷದಿಂದ ಓಡಾಡಿ. ನಾವು 11-12 ವರ್ಷದಲ್ಲಿ ಇವ್ರನ್ನ ಇಟ್ಕೊಂಡು ನಾನು 40,000 ರೂಪಾಯಿಗೋಸ್ಕರ ಅಲ್ಲೊಬ್ರಿಗೂ 40,000 ರೂಪಾಯಿ. ಇವ್ರದ್ದೆಲ್ಲ ನಂಬರ್ಗಳು ತಪ್ಪಿತ್ತು. ಈ ನಂಬರ್ಗಳೆಲ್ಲ ನಾನು ಕರೆಕ್ಟಾಗಿ ಮಾಡಿ ಡೆಲ್ಲಿಗೆ ಹೋಗಿ ಇವ್ರದ್ದು ನಂಬರ್ಲೆಲ್ಲ ಸರಿ ಮಾಡ್ಕೊಂಬಂದು 40,000 ರೂಪಾಯಿ ಕೂಡ ತೊಗೊಂಬರೋ ಥರ ನಾನು ಮಾಡಿದ್ದೆ. ಆದರೂ ಕೂಡ ಇವರು ಸ್ಟೇಟ್ ಗೌರ್ಮೆಂಟ್ನವ್ರದ್ದು ಕೂಡ ಸೌಲಭ್ಯಗಳು ಸರಿಸಮಾನ ಕೊಡಲಿಕ್ಕೂ ಕೂಡ ಅವ್ರಿಗೆ ಆಗ್ತಾಯಿಲ್ಲ. ಕಾರಣ ಏನಂದರೆ ಇದು ಈ ನಡುವೆ ಸರ್ಕಾರ ಚೇಂಜ್ ಆಯ್ತಲ್ಲ, ಇನ್ನೂ ತೊಂದರೆಗಳು ಹೆಚ್ಚಾಗಿಬಿಟ್ಟಿದೆ. ಯಾರು ಮಾತಾಡ್ಸೋಕ್ಕೂ ನಮ್ಮ ಕೈನಲ್ಲಿ ಆಗ್ತಾಯಿಲ್ಲ. ಈ ಥರ ಜೀವನಗಳು ತುಂಬ ಹೆಚ್ಚಾಗಿದೆ. ಇದು 1-2 ಅಲ್ಲ. ಮ್ಯಾನುವಲ್ ಸ್ಕ್ಯಾವೆಂಜರು 2013 ಇರೋರ್ದು ತುಂಬ ಇದೆ. ಅದರಲ್ಲಿ ಏನು ಮಾತಾಡ್ಲಿಕ್ಕೂ ಆಗ್ತಾಯಿಲ್ಲ. ಸರ್ಕಾರದಲ್ಲಿ ಏನು ಮಾತಾಡೋದು ಹೇಳಿ? ಇದೊಂದು ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಮ್ಯಾನುವಲ್ ಸ್ಕ್ಯಾವೆಂಜರ್ಸು 2013 ಇವ್ರಿಗೆ ಕೊಟ್ಟಿರೋದು ಮುನಿಕೆಂಚಪ್ಪ ಅಂತೇಳಿ 40,000 ರೂಪಾಯಿ ಮಾತ್ರ ಬಂತು, ಇನ್ನು ಏನು ಬಂದಿಲ್ಲ. ಇವ್ರಿಗೆ ಆಲ್ರೆಡಿಯಾಗಿ ಇವರು ಪಾಪ ಇವ್ರನ್ನ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಸರಿಸಮಾನವಾಗಿ ಕೊಡಬೇಕು ಅಂತ ಹೇಳಿ ಇದಕ್ಕೆ ಮುಂಚೆ ನಾನು ಎಲ್ಲ ಹೋರಾಡಿದ್ದೀನಿ. ಅದರಲ್ಲಿ ಕೂಡ ಮುನಿಕೆಂಚಪ್ಪ ಒಬ್ಬರು. ಏನಂದರೆ ಈಗ ಹೆಲ್ತ್ ಕಾರ್ಡು ಒಬ್ಬೊಬ್ಬರು ಆ ಕಾಲದಲ್ಲಿ 2013 ಅಂದರೆ ಈಗ ಒಂದು 55-60 ವರ್ಷ ಇದ್ದಾರೆ. ಅಂಥವರು ಕೆಲವ್ರು ಜನ ಸತ್ತೋಗ್ಬಿಟ್ಟಾರೆ, ಈಗಲೂ ಕೂಡ ಸತ್ತೋಗ್ತಾ ಇದ್ದಾರೆ. ಈಗ ಇಂದಿರಾನಗರದಲ್ಲಿ ಒಬ್ಬರು ರಾಮಚಂದ್ರ ಅಂತೇಳಿ, ಇನ್ನೊಬ್ರಿಗೂ ಕೈಕಾಲು ಮುಟ್ಕೊಂಡಿದೆ. ಈಗ ಮುನಿಕೆಂಚಪ್ಪ. ಈ ಥರ ನಾನು ನೋಡಿದ್ರೆ ಒಂದು 10-20 ಜನ ಸಿಗ್ತಾರೆ. ಹೆಲ್ತ್ ಕಾರ್ಡು ಕೊಡ್ರಿ ಅಂತ ಹೇಳ್ತಾನೆ ಇದ್ದೀನಿ. BBMP ಅದ್ರ ಮೇಲೆ ಇಂಟ್ರೆಸ್ಟ್ ತೊಗೊಂಡಿಲ್ಲ. ಅದ್ರ ಪ್ರಕಾರವಾಗಿ ಮೊನ್ನೆ ಮೀಟಿಂಗಲ್ಲಿ ಕೂಡ ಮಹದೇವಪ್ಪರು ಹೆಲ್ತ್ ಕಾರ್ಡ್ ನೋಡ್ರಿ, ಅವ್ರಿಗೆ ಮೈ ಹುಷಾರಿಲ್ಲ ಅಂದರು. ಅವರು ಇದರಿಂದಾದರೂ ಕೂಡ ನೋಡಿ ನಮಗೆ SC ಮಾಧವಪ್ಪನವರು ಇವ್ರಿಗೆ ಹೆಲ್ತ್ ಕಾರ್ಡ್ ಕೊಟ್ಟು ಇನ್ಮೇಲಾದರೂ ಪಿಂಚಣಿ ಇವ್ರಿಗೆ ಏನು ನಡೆಯೋಕ್ಕಾಗೋದಿಲ್ವಲ್ಲ, ಇವ್ರಿಗೆ ಏನಾದರೂ ಒಂದು ಪಿಂಚಣಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇದನ್ನು ಅನಿಸ್ಕೊತಾ ಇದ್ದೀವಿ. ಇದ್ರ ಮೇಲೆ ಮನೆಗಳದ್ದು ಒಂದು ಮಾಡಿಸ್ಕೊಟ್ಟು ಇವ್ರಿಗೆ ಮನೆ ಮಠ ಮತ್ತು ಇವ್ರಿಗೆ ಹೆಲ್ತ್ ಕಾರ್ಡು ಇವ್ರ ಸೌಲಭ್ಯಗಳು 2013 ಅವರಿಗೆ ಸೌಲಭ್ಯಗಳು ಸರಿಸಮಾನ ಕೊಟ್ಬಿಟ್ರೆ ನಿಜವಾಗ್ಲೂ ಸುಪ್ರೀಂ ಕೋರ್ಟ್ಗೂ ಧನ್ಯವಾದಗಳು ಮತ್ತು ನಮ್ಮ ಸರ್ಕಾರಕ್ಕೂ ಧನ್ಯವಾದಗಳು, ಕೇಂದ್ರ ಸರ್ಕಾರಕ್ಕೂ ಧನ್ಯವಾದಗಳು ನಾನು ಹೇಳ್ತಾ ಇದ್ದೀನಿ. ಸ್ಕ್ಯಾವೆಂಜರ್ಸ್ಗಳಿಗೆ ಕಾನೂನುಬದ್ಧವಾಗಿ ಮಾಡಿಕೊಡಬೇಕು, ಇವ್ರ ಮೇಲೆ ಕೈ ಕೂಡ ಎತ್ತಬಾರ್ದು, ಏನು ಮಾತಬಾರದು ಅಂತ ಕಾನೂನು ಹೇಳಿದೆ. ಕಾನೂನು ಪ್ರಕಾರವಾಗಿ ಏನಾದರೂ ತಪ್ಪು ಮಾಡಿದ್ರು ಕೂಡ ಅನುಸರಿಸಿ ನೀವೇ ನೋಡಬೇಕು ಅಂತ ಹೇಳಿದ್ದಾರೆ ಕಾನೂನು ಪ್ರಕಾರವಾಗಿ ಸುಪ್ರೀಂ ಕೋರ್ಟು. ಅದರಲ್ಲಿ ಇವರು 3 ಜನ ಹೋಗ್ಬಿಟ್ಟು ನಮಗೆ ಅನುಕೂಲವಾಗಿ ಮಾಡಿಕೊಡಿ ಸ್ವಾಮಿ, ನಮಗೆ ಬದುಕಲಿಕ್ಕೆ ದಾರಿ ಇಲ್ಲ ಅಂತ ಕೇಳಿದರೆ, ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತಿನ ಆಸ್ತಿ ಇಲ್ಲ ಹೋಗ್ರಯ್ಯ ಆಚೆ ಅಂತ ಹೇಳಿದರೆ, ಇದು ಸುಪ್ರೀಂ ಕೋರ್ಟ್ಗೆ ಇವರು ಹೋಗ್ಬಿಟ್ಟು ಕೇಸ್ ಬುಕ್ ಮಾಡಿದ್ರೆ 7 ವರ್ಷ ಜೈಲು ಶಿಕ್ಷೆ. ಯಾರಿಗೆ? MDಗೆ 7 ವರ್ಷ ಜೈಲು ಶಿಕ್ಷೆ. ಇದು ಕಾನೂನು ಬದ್ಧವಾಗಿ ಇದೆ. ಇದನ್ನು ಯಾರು ಈ ಮಾತುಗಳನ್ನು ಇನ್ನೊಂದು ಸಾರಿ ಯಾರು ಮಾತಾಡಬಾರ್ದು. ಇದನ್ನು ಈಗಲೇ ಇದು ಸರಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಸರ್ಕಾರ ಕೂಡ ನಾನು ಹೇಳ್ತಾ ಇದ್ದೀನಿ.